ಸುಳ್ಯ ಖಾಸಗಿ ಬಸ್ಸು ನಿಲ್ದಾಣದ ಬಳಿ ಇರುವ ಮರದ ಅಪಾಯಕಾರಿ ಗೆಲ್ಲುಗಳನ್ನು ತೆರವುಗೊಳಿಸುವಂತೆ ಕಾರು ಚಾಲಕ ಮಾಲಕರ ಸಂಘದವರು ನೀಡಿದ ಮನವಿಗೆ ಅರಣ್ಯ ಇಲಾಖೆಯು ಸ್ಪಂದಿಸಿ ಅಪಾಯಕಾರಿ ಗೆಲ್ಲುಗಳನ್ನು ಮಾತ್ರ ತೆರವುಗೊಳಿಸುವುದು ಬಿಟ್ಟು ಜನರಿಗೆ ಮತ್ತು ವಾಹನಗಳಿಗೆ ನೆರಳು ನೀಡುತ್ತಿದ್ದ ಎಲ್ಲಾ ಗೆಲ್ಲುಗಳನ್ನು ಕಡಿದು ಮರವನ್ನು ಬೋಳಾಗಿಸಿದ ಘಟನೆ ನಡೆದಿದೆ. ಸುಳ್ಯದ ಖಾಸಗಿ ಬಸ್ ನಿಲ್ದಾಣದ ಬಳಿಯಲ್ಲಿ ಇದ್ದ ಈ ದೇವದಾರು ಮರ ಕಳೆದ ಅನೇಕ ವರ್ಷಗಳಿಂದ ಜನರಿಗೆ ಮತ್ತು ವಾಹನಗಳಿಗೆ ನೆರಳು ನೀಡುತ್ತಿತ್ತು. ಬಸ್ ನಿಲ್ದಾಣದ ಬಳಿ ನಡೆಯುತ್ತಿದ್ದ ಪ್ರತಿಭಟನೆಗಳಾಗಲಿ, ಸಾರ್ವಜನಿಕ ರ್ಯಾಲಿಗಳಾಗಲಿ, ಇತರ ಕಾರ್ಯಕ್ರಮಗಳಾಗಲಿ ಈ ಮರದ ಬುಡದಲ್ಲಿ ನಡೆಯುತ್ತಿತ್ತು. ಬಿಸಿಲಿನ ತಾಪದ ಸಂದರ್ಭದಲ್ಲಂತೂ ಜನರು ನೆರಳಿಗಾಗಿ ಇದೇ ಮರವನ್ನು ಅವಲಂಬಿಸಿದ್ದರು. ಮರ ಇತ್ತೀಚೆಗೆ ಬೃಹದಾಕಾರವಾಗಿ ಬೆಳೆದಿದ್ದರಿಂದಾಗಿ ಕೆಲವು ಗೆಲ್ಲುಗಳು ಅಪಾಯಕಾರಿಯಾಗಿರುವಂತೆ ಅನಿಸುತ್ತಿತ್ತು. ಆದ್ದರಿಂದ ಮುಂದೆ ಬರಬಹುದಾದ ಅಪಾಯವನ್ನು ಗ್ರಹಿಸಿದ ಕಾರು ಚಾಲಕರ ಮಾಲಕರ ಸಂಘದವರು ಆ ಮರದಡಿಯಲ್ಲಿ ಕೆಲವು ಕಾರುಗಳು ಪಾರ್ಕ್ ಮಾಡುವುದರಿಂದಾಗಿ ಗೆಲ್ಲು ಮುರಿದು ಬಿದ್ದು ತೊಂದರೆಯಾದಿತು. ಆದ್ದರಿಂದ ಅಪಾಯಕಾರಿಯಾಗಿರುವ ಗೆಲ್ಲುಗಳನ್ನು ಕಡಿಯಬೇಕೆಂದು ನಗರ ಪಂಚಾಯತ್ನವರಿಗೆ ಮನವಿ ಸಲ್ಲಿಸಿದರು. ಇವರು ಮನವಿ ಸಲ್ಲಿಸಿದ ಮರುದಿನವೇ ಕೊಂಬೆಯೊಂದು ಮುರಿದು ಮರದಡಿಯಲ್ಲಿ ನಿಂತಿದ್ದ ಕಾರಿನ ಮೇಲೆ ಬಿದ್ದು ಕಾರಿಗೆ ಹಾನಿಯುಂಟಾಗಿತ್ತು. ಇದರಿಂದಾಗಿ ಗೆಲ್ಲು ಕಡಿಯಬೇಕೆಂಬ ಬೇಡಿಕೆಗೆ ವೇಗ ದೊರೆಯಿತು. ಮರದ ಗೆಲ್ಲು ಕಡಿಯುವಂತೆ ನಗರ ಪಂಚಾಯತ್ನವರು ಅರಣ್ಯ ಇಲಾಖೆಗೆ ವಿನಂತಿಸಿದರು. ಕೂಡಲೇ ಅರಣ್ಯ ಇಲಾಖೆಯವರು ಸ್ಪಂದಿಸಿದರು. ಜುಲೈ 9ರಂದು ಅರಣ್ಯ ಇಲಾಖಾಧಿಕಾರಿಗಳು ನಿಂತು ಕೆಲಸಗಾರರ ಮೂಲಕ ಈ ಮರದ ಗೆಲ್ಲು ಕಡಿಯುವ ಉಪಕ್ರಮ ಆರಂಭಿಸಿದರು. ಆದರೆ ಎಷ್ಟು ಗೆಲ್ಲು ಕಡಿಯಲಾಯಿತೆಂದರೆ ಮರದ ಎಲ್ಲಾ ಗೆಲ್ಲುಗಳನ್ನು ಕಡಿದು ಬೋಳು ಮಾಡಲಾಗಿದೆ. ಮರದ ಮುಖ್ಯ ಕಾಂಡವನ್ನು ಕೂಡ ಅರ್ಧದಿಂದ ಕಡಿಯಲಾಗಿದೆ. ಈಗ ಆ ಪ್ರದೇಶ ಪೂರ್ಣ ತೆರೆದುಕೊಂಡು ಬೋಳು ಬೋಳಾಗಿ ಕಾಣುತ್ತಿದೆ. ಎಲ್ಲಾ ಗೆಲ್ಲುಗಳನ್ನು ಕಡಿಯದೆ ಅಪಾಯಕಾರಿ ಗೆಲ್ಲುಗಳನ್ನು ಮಾತ್ರ ಕಡಿಯಬೇಕಿತ್ತು. ನೇರ ಹೋಗಿದ್ದ ಕೆಲವು ಗೆಲ್ಲುಗಳನ್ನು ಉಳಿಸಿಕೊಳ್ಳಬೇಕಿತ್ತು ಎಂದು ಜನರು ಹೇಳತೊಡಗಿದ್ದಾರೆ. ಇದೀಗ ಅಧಿಕಾರಿಗಳು ಪೂರ್ತಿ ಮರವನ್ನೇ ತೆರವುಗೊಳಿಸುವ ಮೂಲಕ ದಶಕಗಳ ನೆನಪನ್ನು ಇಲ್ಲದಂತೆ ಮಾಡಿರುವುದು ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಘಟನೆಯ ಬಗ್ಗೆ ಸ್ಥಳೀಯ ನಿವಾಸಿಗಳು ಮತ್ತು ಪರಿಸರ ಪ್ರೇಮಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದು, ಅಧಿಕಾರಿಗಳು ಉತ್ತಮ ತಿಳುವಳಿಕೆ ಉಳ್ಳವರಾಗಿದ್ದು ಈ ರೀತಿಯ ಕೃತ್ಯವನ್ನು ಏತಕ್ಕಾಗಿ ಮಾಡಿದ್ದಾರೆ ಎಂದು ಪ್ರಶ್ನೆಯನ್ನು ಮಾಡುತ್ತಿದ್ದು, ಒಂದು ಮರದಲ್ಲಿರುವ ಅಪಾಯಕಾರಿ ರೆಂಬೆಗಳನ್ನು ಗುರುತಿಸಿ ಅದನ್ನು ಕತ್ತರಿಸುವ ಬದಲು ಪೂರ್ತಿ ಮರವನ್ನೇ ಕತ್ತರಿಸಿರುವುದು ಎಷ್ಟು ಸರಿ ಎಂದು ನೋವನ್ನು ತೋಡಿಕೊಳ್ಳುತ್ತಿದ್ದಾರೆ. ಮರ ದೊಡ್ಡ ಗಾತ್ರದಲ್ಲಿ ಇದ್ದ ಕಾರಣ ಅದರ ರೆಂಬೆ ಕೊಂಬೆಗಳು ಕೆಲವು ಬಾರಿ ಬೀಳುವ ಘಟನೆ ನಡೆಯುತ್ತಿತ್ತು. ಇದೀಗ ಇಲಾಖೆಯವರು ಅಪಾಯಕಾರಿ ಕೊಂಬೆಗಳನ್ನು ಮಾತ್ರ ಕಡಿಯುವುದು ಬಿಟ್ಟು ಮರವನ್ನು ಈ ಪ್ರಮಾಣದಲ್ಲಿ ಕಡಿದಿರುವುದು ಸರಿಯಲ್ಲವೆಂದು ಅನಿಸುತ್ತದೆ. ಪರಿಸರಕ್ಕೆ ಬಹಳ ನೆರಳು ನೀಡುವ ಮರವಾಗಿತ್ತು. ಮರ ಚಿಗುರಿ ಕೊಂಬೆಗಳಾಗಿ ಹರಡುವವರೆಗೆ ಬೇಸಿಗೆಯಲ್ಲಿ ಬಿಸಿಲು ತಡೆಯಲು ಕಷ್ಟವಾಗಬಹುದು ಎಂದು ಸ್ಥಳೀಯ ಆಟೋ ಚಾಲಕರು ಹೇಳುತ್ತಾರೆ. ಈ ಬಗ್ಗೆ ವಲಯ ಅರಣ್ಯ ಅಧಿಕಾರಿ ಮಂಜುನಾಥ್ ರವರ ಬಳಿ ವಿಚಾರಿಸಿದಾಗ ಮರದ ಗೆಲ್ಲುಗಳು ಬಿದ್ದು ಅಪಾಯ ಉಂಟಾಗುತ್ತಿದೆ, ಮುಂದಿನ ದಿನಗಳಲ್ಲಿ ಜೀವಹಾನಿ ಆಗುವ ಆತಂಕವಿದೆ ಎಂದು ಆಗಿಂದಾಗ ದೂರುಗಳು ಬರುತ್ತಿದ್ದ ಹಿನ್ನೆಲೆಯಲ್ಲಿ ಮರದ ರೆಂಬೆಗಳನ್ನು ತೆರವು ಮಾಡುವ ಕಾರ್ಯ ನಡೆದಿದೆ. ಆದರೆ ಸಂಪೂರ್ಣ ಮರವನ್ನು ಬುಡದಿಂದಲೇ ತುಂಡರಿಸಿಲ್ಲ. ಎಷ್ಟರ ಮಟ್ಟಿಗೆ ಮರವನ್ನು ಬಿಟ್ಟರೆ ಚಿಗುರು ಬರುತ್ತದೆಯೋ ಅಷ್ಟರ ಮಟ್ಟಿಗೆ ಮಾತ್ರ ನಾವು ಮರವನ್ನು ಕಟ್ ಮಾಡಿದ್ದೇವೆ ಎಂದು ಹೇಳಿದ್ದಾರೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆಗಿತ್ತು. ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99461 23801.